ಬರೋಣ. ಪಕ್ಷದ ವಿರುದ್ಧ ಹೋಗಿದ್ದಕ್ಕೆ ಶಾಸಕ ಯತ್ನಾಳ್ ಅವರನ್ನು ಹೈಕಮಾಂಡ್ ಉಚ್ಚಾಟನೆ ಶಿಕ್ಷೆ ನೀಡಿದೆ. ಇದರಿಂದ ಯತ್ನಾಳ್ ಸೈಲೆಂಟ್ ಆಗ್ತಾರೆ ಅಂತ ಒಂದು ದಿವಸ ಸೈಲೆಂಟ್ ಆಗಿದ್ರು, ಮತ್ತೆ ವೈಲೆಂಟ್ ಆಗಿದ್ದಾರೆ. ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೂಡ ಟಕ್ಕರ್ ಕೂಡ ಕೊಟ್ಟಿದ್ದಾರೆ ವಿಜಯೇಂದ್ರ. ಏನಾಯ್ತು ಇವತ್ತು ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಬನ್ನಿ ನೋಡೋಣ. ಉಚ್ಚಾಟನೆ ಬಳಿಕ ಯತ್ನಾಳ್ ಫಸ್ಟ್ ರಿಯಾಕ್ಷನ್. ವಿಜಯೇಂದ್ರ ವಿರುದ್ಧ ಗುಡುಗಿದ ಫೈರ್ ಬ್ರ್ಯಾಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಹಿಂದೂ ಹುಲಿ ಎಕ್ಸ್ಕ್ಲೂಸಿವ್. ಅದೇ ಆವೇಶ, ಅದೇ ಆಕ್ರೋಶ. ಪಕ್ಷದಿಂದ ಉಚ್ಚಾಟನೆ ಆದ್ರೂ ಅದೇ ಖದರ್. ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ರಾಜ್ಯದಲ್ಲಿ ಇವರದ್ದೇ ಸುದ್ದಿ, ಇವರದ್ದೇ ಸದ್ದು. ಇಂದು ಯತ್ನಾಳ್ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರೋ ಘಟನೆಗಳು, ಬಿಎಸ್ವೈ ಹಾಗೂ ವಿಜಯೇಂದ್ರ ಅವರ ಬಗ್ಗೆ ಗುಡುಗಿದ್ದಾರೆ. ಯತ್ನಾಳ್ ಸಿಡಿಗುಂಡು. ಪಕ್ಷದ ಸೋಲಿಗೆ ವಿಜಯೇಂದ್ರ ಕಾರಣ. ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೋಡಿ, ಯಡಿಯೂರಪ್ಪ ಅವ್ರ ಮಗ ಭಾಳ ಭಯ ಇದೆ. ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನು ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಮೊನ್ನೆ ವಿಜಯೇಂದ್ರ ಏನಾರು ಮಾತಾಡ್ದೇನು ಹೇಳ್ರಿ? ಯಾವುದಾದ್ರು ವಿಷಯ ತೊಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪನ್ನು ಮುಚ್ಚಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡ್ದ. ಹಿಂದೂ ಪಕ್ಷ ಕಟ್ಟುತ್ತೇನೆ. ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರ್ಸಿದ್ರೆ ಜನರ ಭಾವನೆ ಏನಿದೆ, ಅವಾಗ ಪೂರ್ತಿ ಬಿ ಜೆ ಪಿಯಿಂದ ಹಿಂದೂಗಳು ವಿಮುಖರಾದರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡಿರ್ತೀವಿ. ಉಚ್ಚಾಟನೆ ಬಳಿಕ ಯತ್ನಾಳ್ ಮಾತಲ್ಲೇ ಬೆಂಕಿ ಉಗುಳಿದ್ದಾರೆ. ಇದಕ್ಕೆ ವಿಜಯೇಂದ್ರ ಕೂಡ ಟಕ್ಕರ್ ಕೊಟ್ಟರು. ಇವರಿಬ್ಬರ ಟಾಕ್ ವಾರ್ ಹೇಗಿತ್ತು ಗೊತ್ತಾ? ಯಡಿಯೂರಪ್ಪ ವಿಜಯೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವು ಏನಾದರೂ ಕುತಂತ್ರ ಯಾವುದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಬಲ್ಲಿದೆ, ಅದನ್ನು ನಾವು ಕೊಡಬೇಕಾಗ್ತದೆ. ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರೆಯೋದಕ್ಕೆ ನಾನೇ ಹೇಳ್ಬಿಡ್ತೇನೆ. ನಮ್ಮ ಸಮುದಾಯದವ್ರನ್ನ ಯಾರೂ ಆಗಬಾರ್ದು, ತನ್ನ ಮಗನೇ ಆಗಬೇಕು. ಅವನ ಮಗನ ನಂತರ ಅವನ ಮೊಮ್ಮಗ ಆಗಬೇಕು ಅನ್ನೋಂಥ ಕಲ್ಪನೆಯಲ್ಲಿರುವಂಥ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ. ಇವತ್ತು ಕರ್ನಾಟಕ ಬಿ ಜೆ ಪಿಲಿ ಹಿಂದುತ್ವವನ್ನು ಉಳಿಸುವಂಥ ಒಬ್ಬ ನಾಯಕನೂ ಇಲ್ಲ. ಕೇವಲ ಚುನಾವಣೆ ಬಂದಾಗ ಹಿಂದೂಗಳು ಓಟ್ ತಗೋತಾರೆ. ಚುನಾವಣೆ ನಂತರ ಹಿಂದೂಗಳ ಎಷ್ಟೇ ಕೊಲೆ ಆಗಲಿ, ಅವ್ರಿಗೆ ಅನ್ಯಾಯ ಆಗಲಿ, ಅವ್ರ ಮೇಲೆ ಇರುವಂಥ ಕೇಸ್ಗಳಾಗಲಿ ಯಾವುದಕ್ಕೂ ರಕ್ಷಣೆಗೆ ಬರೋದಿಲ್ಲ ಅನ್ನೋಂಥದ್ದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಅಸಮಾಧಾನ ಹೋದ ಚುನಾವಣೆಯಿಂದಲೂ ಇದೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ. ಹಾಗಾಗಿ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು, ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ. ಅವನೇನೋ ಭಯಪಡಿಸ್ಬಿಟ್ಟಾರೆ, ವೀರಶೈವ ಲಿಂಗಾಯತರು ವಿಮುಖ ಆಗ್ತಾರೆ. ಪಂಚಮಸಾಲಿ ಆಗಿದ್ರೆ ಯಾರು ವೀರಶೈವ ಲಿಂಗಾಯತರು ಇಲ್ಲಿ? ಈಗ ಪಂಚಮಸಾಲಿಗಳತ್ತ ಅಲ್ಲಲ್ರಿ, ವೀರಶೈವ ಲಿಂಗಾಯತ ಯಾಕಂದ್ರೆ ಯಡಿಯೂರಪ್ಪನ ಸ್ವತಃ ವೀರಶೈವ ಲಿಂಗಾಯತ ಅಲ್ಲ. ಆದರೆ ಯಡಿಯೂರಪ್ಪನವರಂಥ ಒಬ್ಬ ಹೋರಾಟಗಾರನನ್ನು ಯಾವ ಯಡಿಯೂರಪ್ಪನವರು ಪಕ್ಷವನ್ನೆಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅಪಮಾನವನ್ನು ಕೂಡ ಕಳೆದ ಒಂದು ವರ್ಷದಿಂದ ಸಹಿಸ್ಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಯತ್ನಾಳ್ ಉಚ್ಚಾಟನೆ ಬಳಿಕ ಟಾಕ್ ವಾರ್ಗೆ ಬ್ರೇಕ್ ಬೀಳಲಿದೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈಗ ಆಗ್ತಾ ಇರೋದೇ ಬೇರೆ. ಶಿಸ್ತಿನ ಪಕ್ಷ ಎಂದು ಹೇಳಲಾಗುವ ಬಿಜೆಪಿಯಲ್ಲಿ ಇಬ್ಬರು ನಾಯಕರು ಹೀಗೆ ಪರಸ್ಪರ ನಾನಾ ನೀನಾ ಅನ್ನುವಂತೆ ಮಾತಿನ ಮಲ್ಲಯುದ್ಧಕ್ಕೆ ನಿಂತಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಗನ್ಸುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಅವ್ರು ಹೇಳ್ತಾರಲ್ಲ, ನನಗೆ ಶಕ್ತಿ ಇದೆ, ತೋರಿಸ್ಬಿಡ್ಬೇಕು. ಒಂದು ಹೊಸ ಪಕ್ಷ ಕಟ್ಟಬೇಕು, ಒಂದು ಸೆಡ್ ಹೊಡಿಬೇಕು, ಅಥವಾ ಯಾರಾದರೂ ಶಾಸಕರು ಬರ್ತಾರೆ. ಆಮೇಲೆ ಬರಲ್ಲ ರೀ ಯಾರು ಕೂಡ ಶಾಸಕರು. ಯಡಿಯೂರಪ್ಪನವ್ರ ಜೊತೆನೇ ಬರಲಿಲ್ಲ ಯಾರು ಕೂಡ, ಗೊತ್ತಾ ನಿಮಗೆ?
ಯಡಿಯೂರಪ್ಪ KJP ಮಾಡಿದರು. ಯಡಿಯೂರಪ್ಪನ ಜೊತೆ ಯಾರೆಲ್ಲ ಇದ್ರು? ಉಮೇಶ್ ಕತ್ತಿ ಇದ್ರು ಸರ್, ಮುರುಗೇಶ್ ನಿರಾಣಿ ಇದ್ದರು, ಬಸವರಾಜ ಬೊಮ್ಮಾಯಿ ಇದ್ದರು, ಆಮೇಲೆ ಶೋಭಾ, ತುಂಬ ಜನ ಇದ್ದರು. ರೇಣುಕಾಚಾರ್ಯ ಇದ್ದರು, ಆಮೇಲೆ ಶೋಭಾ ಕರಂದ್ಲಾಜೆ ಇದ್ದರು, ಆಮೇಲೆ ಇವರು ಯಾರು CM ಹಾವೇರಿ ಉದಾಸಿ ಅವರಿದ್ದರು, CM ಉದಾಸಿ ಅವರಿದ್ದರು, ಎಲ್ಲ ಲಿಂಗಾಯತರಿದ್ದರು. ನಾನು ಪಕ್ಷ ಪ್ರತ್ಯೇಕ ಮಾಡ್ತೇನೆ ಅಂತ ಹೇಳುವಾಗ ಒಬ್ಬನೂ ಬರಲಿಲ್ಲ. ಉಮೇಶ್ ಕತ್ತಿ ಬರಲಿಲ್ಲ, ಬಸವರಾಜ ಬೊಮ್ಮಾಯಿ ಬರಲಿಲ್ಲ. ಬಸವರಾಜ ಬೊಮ್ಮಾಯಿನ ಇವರೇ ಕರ್ಕೊಂಡ್ಬಂದಿದ್ದು, ಬರಲಿಲ್ಲ. ಮುರುಗೇಶ್ ನಿರಾಣಿ ಜೈ ಜೈ ಅಂತಿದ್ರು, ಬರಲಿಲ್ಲ. ಬಂದಿದ್ದು CM ಉದಾಸಿ, ಶೋಭಾ ಕರಂದ್ಲಾಜೆ ಆ್ಯಂಡ್ ರೇಣುಕಾಚಾರ್ಯ. 6 ಸೀಟನ್ನು ಗೆದ್ದರು, ಬಟ್ 10% ಓಟ್ ತಗೊಂಡ್ರು. ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಒಂದು ಬಂಗಾರಪ್ಪ. 3 ಪಾರ್ಟಿ ಮಾಡ್ತಾರೆ ಅವರು. ಕ್ರಾಂತಿರಂಗ ಅಂತ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಕರ್ನಾಟಕ ವಿಕಾಸ್ ಪಾರ್ಟಿಯಿಂದ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಆಮೇಲೆ BJPಗೆ ಹೋಗ್ತಾರೆ, ಅವ್ರಿಗೊಂದು ಶಕ್ತಿ ಇತ್ತು. ಇನ್ನೊಂದು ನಿಮ್ಗೆ ಗೊತ್ತಿರುವಂಥದ್ದು, ದೇವೇಗೌಡರು ಒಂದು ಪಾರ್ಟಿ ಮಾಡಿದರು, SJP ಅಂತ ಒಂದು ಮಾಡಿದರು, ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ JDS ಅಂತ ಮಾಡಿಕೊಂಡ್ರು, ಜನತಾದಳ ಅಂತ ವೀಲ್ ಚಕ್ರದೊಂದು ಇತ್ತಲ್ಲ, ಜೊತೆಗಿದ್ರಲ್ಲ. ಆಮೇಲೆ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ, ವರ್ಕೌಟ್ ಆಗಲಿಲ್ಲ. ವಿಜಯ ಸಂಕೇಶ್ವರ ಅವರು ಕೂಡ ಒಂದು ಪಾರ್ಟಿ ಮಾಡಿದರು, ವಿಜಯ ಸಂಕೇಶ್ವರ ಅವರು ಕೂಡ ಒಂದು ಪಾರ್ಟಿ ಮಾಡಿದರು, ಕನ್ನಡ ನಾಡು ಅಂತ ಪಾರ್ಟಿ ಮಾಡಿದರು. ಇರಲಿ, ಈಗ ಉಚ್ಚಾಟನೆ ಆಗಿದೆ, ಮತ್ತೆ ಬೈತಾ ಇದ್ದಾರೆ. ಆದರೆ ಯಾವೊಬ್ಬ MLA, ಕೆಲವರು ಮೊದಲಿಂದ ಇದ್ದವರು, ಒಬ್ಬ ದೊಡ್ಡ ನಾಯಕ ಅಂತ ಹೇಳುವಾಗ ಏನು ಗೊತ್ತಾ ನಿಮಗೆ, ಸಾಲು MLAಗಳು ರಾಜೀನಾಮೆ ಕೊಡಬೇಕು. ನಾವು ನಿಮ್ಮ ಜೊತೆ ಇದ್ದೇವೆ, ಬಂದುಬಿಡ್ತೀವಿ ಅಂತೇಳಿ. ಆ ತಾಕತ್ತಿದ್ದದ್ದು ಒನ್ ಆ್ಯಂಡ್ ಓನ್ಲಿ ಬಂಗಾರಪ್ಪನಿಗೆ ಮಾತ್ರ, ಬೇರೆ ಯಾವರಿಗಿರಲ್ಲ. ಅಂದರೆ ರಾಜೀನಾಮೆ ಕೊಟ್ಟು ಬರೋದು, ಬಂಗಾರಪ್ಪ, ಈ ಅರ್ತಾಳಪ್ಪ, ಇವತ್ತು ಬಹುತೇಕರೆಲ್ಲ ಹಂಗೇನೆ. ಹಾಗಿದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ತಾರಾ, ಕಟ್ಟಿದ್ರು ಉಳಿಯತ್ತಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯತ್ನಾಳ್ ಹೇಳಿದಷ್ಟು ಸುಲಭವಾಗಿ ಪಕ್ಷವನ್ನು ನಡೆಸೋಕ್ಕಾಗತ್ತಾ? ಪಕ್ಷ ಕಟ್ಟಬಹುದು ಸರ್, ನೀವು ಪಕ್ಷ ಕಟ್ಟಿದ್ರಂಥ ದುಡ್ಡು ಹಿಂದೂ ಹುಲಿ ಹೇಳಿದಷ್ಟು ಸುಲಭವಲ್ಲ ಪಕ್ಷ ಕಟ್ಟಿ ನಡೆಸೋದು. ಒಂದು ಪಕ್ಷ ಬೆಳೆಯಲು ದೊಡ್ಡ ಕಾರ್ಯಕರ್ತರ ಬಲ ಬೇಕು, ಆಮೇಲೆ ಅವರಿಗೆ ದುಡ್ಡು. ಹಾಗಾದರೆ ಕಳೆದ 25 ವರ್ಷದಲ್ಲಿ ಯಾರು ಪಾರ್ಟಿ ಕಟ್ಟಿಲ್ವ ಅಂತ ಕೇಳಿದರೆ ಕಟ್ಟಿದ್ದಾರೆ. ಜಗನ್ಮೋಹನ್ ಕಟ್ಟಿದ್ದಾನೆ, ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ರಾಜಶೇಖರ ರೆಡ್ಡಿ ಮಗ. ಯಾಕೆ ಕಟ್ಟದ ಅಂತಂದರೆ ತಂದೆಯವರ ದೊಡ್ಡ ಬೆಂಬಲ ಇತ್ತು. ತೀರ್ಕೊಂಡ ನಂತರ ಅವರ ಒಂದು ರಾಜಶೇಖರ ರೆಡ್ಡಿಗಿದ್ದಂಥ ದೊಡ್ಡ ಒಂದು ಬೆಂಬಲ ಇತ್ತು ಜನಮಾನಸ. ಆಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು ಜಗನ್ಮೋಹನ್ ರೆಡ್ಡಿ ಹತ್ರ. ಹಾಗಾಗಿ ಗೆದ್ದರು, ಮುಖ್ಯಮಂತ್ರಿ ಆದರೂ. ಈಗಿಲ್ಲ. ಅರವಿಂದ್ ಕೇಜ್ರಿವಾಲ್ ಕಟ್ಟದಂಥದ್ದು ಒಂದು ವಿಶೇಷ ನಿಜವಾಗಿ. ಅರವಿಂದ್ ಕೇಜ್ರಿವಾಲ್ ಸ್ಟೋರಿ ಮಾತ್ರ. 50ಕ್ಕೂ ಹೆಚ್ಚು ಹೊಸ ಪಕ್ಷಗಳು ಬಂದಿವೆ, ಸಕ್ಸಸ್ ಆಗಿದ್ದು 2 ಪಾರ್ಟಿ ಮಾತ್ರ. ರಜನಿಕಾಂತ್ ಪಕ್ಷ ಕಟ್ಟಿದ್ರು, ವರ್ಕೌಟ್ ಆಗಲಿಲ್ಲ. ಕಮಲ್ ಹಾಸನ್ ಕಟ್ಟಿದ್ರು, ವರ್ಕೌಟ್ ಆಗಲಿಲ್ಲ. ಚಿರಂಜೀವಿ ಕಟ್ಟಿದ್ರು, 10 ಲಕ್ಷ ಜನ ಸೇರಿದ್ರು ತಿರುಪತಿಯಲ್ಲಿ. ಆಮೇಲೆ ಚಿರಂಜೀವಿ ಹೇಳಿದಂಥ ಒಂದು ಮಾತು ಭಾಳ ಅದ್ಭುತ ಆಗಿದೆ. ಅವರು ಸ್ಟಾರ್ ಆಗಿದ್ದಾಗ ಅವರ ಅಭಿಮಾನಿಗಳು ಒಂದೇ ₹1 ಕೇಳ್ತಾ ಇರಲಿಲ್ಲ. ಕಟ್ಔಟ್ ಏನು, ಬಂಟಿಂಗ್ಸ್ ಏನು, ಮತ್ತೊಂದೇನು. ರಾಜಕೀಯ ಪಕ್ಷ ಕಟ್ಟಿದ ನಂತರ ಕೂಡ ಹಂಗೆ ಇರುತ್ತೆ ಅಂದ್ಕೊಂಡ್ರಂತೆ. ರಾಜಕೀಯ ಪಕ್ಷ ಕಟ್ಟಿದ ಮರುದಿವಸದಿಂದ ಯಾರೆಲ್ಲ ಅಭಿಮಾನಿಗಳು ದುಡ್ಡು ಕೇಳ್ತಾ ಇರಲಿಲ್ವಾ, ಅಣ್ಣ W ಅಂತಿದ್ರಂತೆ. ಮರುದಿವಸದಿಂದ ಕಟ್ಔಟ್ ಹಾಕಬೇಕು, ಮತ್ತೊಂದು W ಅಂತ. ಅದಕ್ಕಿಂತ ಮೊದಲೆಲ್ಲ ಫ್ರೀ. ಹಾಗೆ ಪಾಲಿಟಿಕ್ಸ್ ಹಂಗೆ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ 2011ರಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ. 2012ರಲ್ಲಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಮಾಡ್ತಾರೆ. 2 ಸಕ್ಸಸ್ ಆಗಿದ್ದು. ಈ ವರ್ಷ ತಮಿಳುನಾಡಿನಲ್ಲಿ ನಟ ವಿಜಯ್ ಹೊಸ ಪಕ್ಷ ಕಟ್ಟಿದ್ದಾರೆ. ವಿಜಯಕಾಂತ್ ಕೂಡ ಕಟ್ಟಿದ್ರು, ಕ್ಯಾಪ್ಟನ್. TVK ಪಕ್ಷ ಕಟ್ಟಿದ್ದಾರೆ ವಿಜಯ್ ದಳಪತಿ. ಸಮಾವೇಶದ ಮೂಲಕ ಸಂಘಟನೆ ಮಾಡ್ತಾರೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ದೇಶದಲ್ಲಿ ಮಾಸ್ ಲೀಡರ್ ಎನಿಸ್ಕೊಂಡವರೇ ಪಕ್ಷ ಕಟ್ಟಿ ನಲಗೋಗಿದ್ದಾರೆ. ಸದ್ಯ ರಾಜ್ಯದ 3 ಮಾಸ್ ಲೀಡರ್ಗಳು ಪಕ್ಷ ಕಟ್ಟಿದ್ರು. ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪ. ಸಿದ್ದರಾಮಯ್ಯ ಸಣ್ಣ ABPJD 4 ದಿವಸ ಅಷ್ಟೇ. ಬಂಗಾರಪ್ಪ ಕಟ್ಟಿದ್ರು. ದೇವೇಗೌಡರು ಸಕ್ಸಸ್ ಆದರು, ಪ್ರಧಾನಿ ಆದರು. ಈಗಲೂ ಪಾರ್ಟಿ ಇದೆ. HDK CM ಆದರು.
ಬಂಗಾರಪ್ಪ ನನಗೆ ಯಾರು ಮರ್ಯಾದೆ ಕೊಡಲಿಲ್ಲ, ಅವರ ಮರ್ಯಾದೆ ತೆಗೆದಿದ್ದಾರೆ. 3 ಬಾರಿ ಕಾಂಗ್ರೆಸ್ನ ಛಿದ್ರ ಮಾಡಿಬಿಟ್ಟಿದ್ದಾರೆ. ಯತ್ನಾಳ್ ಅವರು ಭಾಷಣ ಮಾಡಿಕೊಂಡು ಓಡಾಡಿದರೆ ಪಕ್ಷ ಮಾಡೋಕ್ಕಾಗಲ್ಲ, ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಖರ್ಚು ಮಾಡದೆ ಆಗೋದೇ ಇಲ್ಲ ಸರ್, ದುಡ್ಡು ಬಿಚ್ಚಬೇಕು. ಆಮೇಲೆ ಈಗ ಇವರ ವಿರೋಧಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ, 9,000 ಹಿನ್ನಡೆ ಬಂತು ಬಿ ಜೆ ಪಿಗೆ ಅಂತ ನಿಮ್ಮದೇ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿದೆ 9,000. ಈ ಥರ ಇದೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಬಿ ಜೆ ಪಿ ಮಾಡಬೇಕಾಗಿತ್ತು. ಆದರೆ ಪಕ್ಷದ ನಾಯಕರನ್ನು ನೀವು ಭ್ರಷ್ಟಾಚಾರ ಅದೆಲ್ಲವೂ ಕೂಡ ಹೊರಗಡೆ ಮಾತಾಡುವಂಥದ್ದ, ಅಷ್ಟೇ ಪ್ರಶ್ನೆ. ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ. ಬರೋಣ.